ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತೋ ನಿರಾಮೇಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ತಲೆನೋವು ಹಲವಾರು ರೀತಿಯಲ್ಲಿ ಬರ್ತದೆ. ಎಲ್ಲ ತಲೆನೋವು ಒಂದೇ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಒಂದೊಂದು ರೀತಿಯ ತಲೆನೋವು ಒಂದೊಂದು ಕಾರಣಗಳಿರ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ, ತಲೆನೋವು ಬಂದ ಸಂದರ್ಭದಲ್ಲಿ ಯಾವುದಾದ್ರು ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನೋ ಔಷಧಿನೋ ಏನಾದರೂ ತಗೊಂಡು ತಲೆನೋವನ್ನು ನಿವಾರಣೆ ಮಾಡ್ಕೋತಾ ಇರ್ತೀವಿ. ಆದರೆ ಇದು ರೆಗ್ಯುಲರಾಗಿ ಬರ್ತಾ ಇತ್ತು ಅಂತಂದರೆ ಇದಕ್ಕೆ ನೀವು ಸೂಕ್ತ ಚಿಕಿತ್ಸೆಯನ್ನು ತಗೊಳ್ಳೇಬೇಕಾಗ್ತದೆ. ಹಾಗೂ ತಲೆನೋವಿಗೆ ಹಲವಾರು ಕಾರಣಗಳಿದೆ. ಈ ಕಾರಣಗಳನ್ನ ನಾವು ಫಸ್ಟು ತಿಳ್ಕೊಳ್ಳೋಣ. ಕಾರಣಗಳ ವಿಷಯದಲ್ಲಿ ಬಂತು ಅಂತಂದರೆ, ಖಾಲಿ ಹೊಟ್ಟೆ ಇದ್ದ ಸಂದರ್ಭದಲ್ಲಿ, ಹೊಟ್ಟೆ ಹಸುವಾಗಿದ್ದ ಸಂದರ್ಭದಲ್ಲಿ ತಲೆನೋವು ಬರುವ ಸಾಧ್ಯತೆಗಳಿರ್ತದೆ. ಇನ್ನು ಆಹಾರ ಸೇವನೆ ಮಾಡಿರ್ತೀರ, ಅದು ಅಜೀರ್ಣ ಆಗಿರ್ತದೆ, ಅಂಥ ಒಂದು ಸಂದರ್ಭದಲ್ಲೂ ತಲೆನೋವು ಬರುವ ಸಾಧ್ಯತೆಗಳಿರ್ತದೆ. ಇನ್ನು ಅತಿಯಾದ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದರೆ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಇದ್ದ ಸಂದರ್ಭದಲ್ಲೂ ತಲೆನೋವು ಬರುವ ಸಾಧ್ಯತೆಗಳಿರ್ತದೆ. ಇನ್ನು ಮಲಬದ್ಧತೆ, ಕಾನ್ಸ್ಟಿಪೇಷನ್, ಮೋಷನ್ ಸರಿಯಾಗಿ ಆಗಿರೋದಿಲ್ಲ, ಅಂಥ ಒಂದು ಸಂದರ್ಭದಲ್ಲೂ ತಲೆನೋವು ಬರುವ ಸಾಧ್ಯತೆಗಳಿರ್ತದೆ. ಇನ್ನು ಅತಿಯಾದ ಒಂದು ಒತ್ತಡ, ಟೆನ್ಷನ್, ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಅಂಥ ಒಂದು ಸಂದರ್ಭದಲ್ಲಿ ತಲೆನೋವು ಬರುವ ಸಾಧ್ಯತೆಗಳಿರ್ತದೆ. ದೃಷ್ಟಿ ದೋಷ, ಕಣ್ಣಿನ ಯಾವುದರ ದೋಷಗಳಿತ್ತು ಅಂತಂದರೆ, ಕಣ್ಣಿನ ಸಮಸ್ಯೆ ಇತ್ತು ಅಂದರೆ ತಲೆನೋವು ಬರುವ ಸಾಧ್ಯತೆಗಳಿರ್ತದೆ. ಇನ್ನು ತಲೆ ಸ್ನಾನ ಮಾಡಿರ್ತೀರ, ತಣ್ಣೀರಿರಬಹುದು, ಬಿಸಿನೀರಿರ್ಬೋದು, ತಲೆ ಸ್ನಾನ ಮಾಡಿರ್ತೀರ, ತದನಂತರ ತಲೆ ಕೂದಲನ್ನು ಸರಿಯಾಗಿ ನೀವು ಒಣಗಿಸ್ಕೊಳ್ದಲೇ ಇದ್ದರೆ, ಒರೆಸ್ಕೊಳ್ದಲೇ ಇದ್ದರೆ ತಲೆನೋವು ಬರುವ ಸಾಧ್ಯತೆಗಳಿರ್ತದೆ. ನಿದ್ದೆ, ಇನ್ನು ಸರಿಯಾಗಿ ಒಂದು ನಿದ್ದೆ ಇಲ್ಲದಲೇ ಇದ್ದ ಸಂದರ್ಭದಲ್ಲೂ ತಲೆನೋವು ಬರುವ ಸಾಧ್ಯತೆಗಳಿರ್ತದೆ. ಇನ್ನು ತಲೆಗೆ ಏನಾದರೂ ಒಂದು ಏಟು ಬಿದ್ದಿದ್ದ ಸಂದರ್ಭದಲ್ಲಿ ತಲೆನೋವು ಬರುವ ಸಾಧ್ಯತೆಗಳಿರ್ತದೆ. ಹಾಗೂ ಡಿಹೈಡ್ರೇಷನ್, ದೇಹದಲ್ಲಿ ನಿರ್ಜಲೀಕರಣ, ನೀರಿನಂಶ ಕಡಿಮೆ ಆಗಿದ್ದಾಗ ತಲೆನೋವು ಬರುವ ಸಾಧ್ಯತೆಗಳಿರ್ತದೆ. ಹೀಗೆ ಹಲವಾರು ಕಾರಣಗಳಿದೆ. ತಲೆನೋವು ಒಂದೇ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಯಾವ ಕಾರಣಕ್ಕೆ ತಲೆನೋವು ಬಂದಿದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಕೆಲವೊಬ್ಬರಿಗೆ ಹಣೆ ಭಾಗದಲ್ಲಿ ತಲೆನೋವು ಬರ್ತದೆ, ಕೆಲವೊಬ್ಬರಿಗೆ ನೆತ್ತಿ ಮೇಲೆ, ಕೆಲವೊಬ್ಬರಿಗೆ ತಲೆ ಹಿಂಭಾಗದಲ್ಲಿ ತಲೆನೋವು ಬರ್ತದೆ. ಹಾಗೂ ಕೆಲವೊಬ್ಬರಿಗೆ ಯಾವುದೇ ಒಂದು ಸೌಂಡನ್ನೇ ಕೇಳೋಕ್ಕಾಗೋದಿಲ್ಲ. ಜೋರಾದ ಒಂದು ಸೌಂಡು ಬಂತು ಅಂತಂದರೆ, ಶಬ್ದ ಆಯಿತು ಅಂತಂದರೆ ಅತಿಯಾಗಿ ತಲೆನೋವು ಬರ್ತಾ ಇರ್ತದೆ. ಹಾಗೆ ತಲೆನೋವಲ್ಲಿ ಹಲವಾರು ವಿಧಗಳಿದೆ. ಹಾಗಾಗಿ ಈ ತಲೆನೋವು ಯಾವ ಜಾಗದಲ್ಲಿ ಬಂದರೆ ಏನು ಅಂತ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ತಲೆಯ ಮೇಲ್ಭಾಗದಲ್ಲಿ ತಲೆನೋವು ಬರ್ತಾಯಿತ್ತು ಅಂತಂದರೆ, ಅಂದರೆ ನೆತ್ತಿಯ ಭಾಗದಲ್ಲೇ ತಲೆನೋವು ಬರ್ತಾಯಿತ್ತು ಅಂದರೆ ನಿಮ್ಮ ದೇಹ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ. ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿದೆ ಅಂತ ಅರ್ಥ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಪ್ರತಿನಿತ್ಯ ಹೆಚ್ಚೆಚ್ಚು ನೀರು ಕುಡಿಬೇಕಾಗ್ತದೆ. ಹಾಗೂ ಎಲೆಕ್ಟ್ರೋಲೈಟ್ಸು ಅಥವಾ ಗ್ಲೂಕೋಸ್ ಸೇವನೆ ಮಾಡೋದ್ರಿಂದ ಈ ತಲೆನೋವು ನಿವಾರಣೆ ಆಗ್ತದೆ. ಅದನ್ನು ಬಿಟ್ಟು ನೀವು ಸುಮ್ಮನೆ ತಲೆನೋವು ಇದೆ ಅಂದ್ಬಿಟ್ಟು ಸುಮ್ಮನೆ ರೆಗ್ಯುಲರಾಗಿ ತಲೆನೋವು ಮಾತ್ರೆಗಳನ್ನ ನೀವು ಸೇವನೆ ಮಾಡ್ತಾಯಿತ್ತು ಅಂದರೆ ಅದು ತಾತ್ಕಾಲಿಕವಾಗಿ ತಲೆನೋವು ಕಮ್ಮಿ ಆಗ್ಬೋದು ವಿನಃ ತದನಂತರ ಅದು ಗ್ಯಾಸ್ಟ್ರೈಟಿಸ್ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉದ್ಭವ ಆಗ್ಬೋದು. ಹೀಗೆ ಹಲವಾರು ಸಮಸ್ಯೆಗಳನ್ನ ತರಬಹುದು. ಹಾಗಾಗಿ ನೆತ್ತಿಯ ಮೇಲೆ ತಲೆನೋವಿತ್ತು ಅಂತಂದರೆ ನೀವು ಅಂಥ ಸಂದರ್ಭದಲ್ಲಿ ಹೆಚ್ಚು ನೀರು ಕುಡಿಯೋದ್ರಿಂದ, ಗ್ಲೂಕೋಸ್, ಎಲೆಕ್ಟ್ರೋಲೈಟ್ಸ್ ತಗೊಳ್ಳೋದ್ರಿಂದ ಈ ತಲೆನೋವು ನಿವಾರಣೆ ಮಾಡ್ಕೋಬಹುದು. ಇನ್ನು ತಲೆಯ ಹಿಂಭಾಗದಲ್ಲಿ ತಲೆನೋವು ಬರ್ತಾಯಿತ್ತು ಅಂತಂದರೆ ಇದು ಪ್ರಮುಖವಾಗಿ ಟೆನ್ಷನ್ ಹೆಡ್ಡೇಕ್ ಅಥವಾ ಸ್ಟ್ರೆಸ್ ಹೆಡ್ಡೇಕ್. ಯಾವುದೋ ಒಂದು ಟೆನ್ಷನ್ ತಗೊಂಡಿರ್ತೀರ ಯಾವುದೋ ವಿಷಯಕ್ಕೂ, ಅಂಥ ಒಂದು ಸಂದರ್ಭದಲ್ಲಿ ಅತಿಯಾದ ಒಂದು ಒತ್ತಡ ತಗೊಂಡಾಗ ಬರ್ತಕ್ಕಂತಹ ತಲೆನೋವು ಟೆನ್ಷನ್ ಹೆಡ್ಡೇಕ್. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ರೆಸ್ಟ್ ಮಾಡಬೇಕಾಗ್ತದೆ. ಹಾಗೂ ಈ ಒಂದು ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಈ ತಲೆನೋವು ನಿವಾರಣೆ ಆಗ್ತದೆ. ಇನ್ನು ತಲೆಯ ಮುಂಭಾಗದಲ್ಲಿ ತಲೆನೋವು ಬರ್ತಾಯಿತ್ತು ಅಂತಂದರೆ ಇದಕ್ಕೆ ಕಾರಣ ತುಂಬಾ ನೀವು ಟಯರ್ಡ್ ಆಗಿದ್ದೀರಾ, ಸುಸ್ತಾಗಿದ್ದೀರಾ, ಅಂಥ ಒಂದು ಸಂದರ್ಭದಲ್ಲಿ ನಿಮಗೆ ಸಮರ್ಪಕವಾಗಿ ನಿದ್ದೆ ಇಲ್ಲ ಅಂತ ಅರ್ಥ. ಅಂಥ ಒಂದು ಸಂದರ್ಭದಲ್ಲಿ ನೀವು ಸುಸ್ತಾಗಿರೋದ್ರಿಂದ ರೆಸ್ಟ್ ಮಾಡಬೇಕು. ಅದರ ಜೊತೆಗೆ ಸರಿಯಾಗಿ ನೀವು ಒಂದು ನಿದ್ದೆ ಮಾಡೋದ್ರಿಂದ ಈ ತಲೆಯ ಮುಂಭಾಗದಲ್ಲಿ ಬರ್ತಕ್ಕಂತಹ ತಲೆನೋವನ್ನು ನಿವಾರಣೆ ಮಾಡ್ಕೋಬಹುದು. ಇನ್ನು ಕಣ್ಣುಗಳ ಸುತ್ತ, ಕಣ್ಣಿನ ಭಾಗದಲ್ಲಿ ತಲೆನೋವು ಬರ್ತಾಯಿತ್ತು ಅಂತಂದರೆ ಅದಕ್ಕರ್ಥ ಸೈನಸ್ ಹೆಡ್ಡೇಕ್ ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ತಲೆನೋವು ಕಣ್ಣಿನ ಸುತ್ತ ಭಾಗದಲ್ಲಿ ಕಣ್ಣುಗುಡ್ಡೆ ನೋವು ಬರ್ತಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಪ್ಲೇನ್ ಹಾಟ್ ವಾಟರ್ ಅಂತಂದರೆ ಬಿಸಿ ನೀರನ್ನು ಚೆನ್ನಾಗಿ ಅದರ ಒಂದು ಹವೆ ತಗೊಳ್ಳೋದ್ರಿಂದ, ಬಿಸಿ ನೀರಿನ ಸ್ಟೀಮ್ಸ್ ನೀವು ಇನ್ಹೇಲ್ ಮಾಡೋದ್ರಿಂದ, ವಾಸನೆ ತಗೊಳ್ಳೋದ್ರಿಂದ ಈ ತಲೆನೋವು ನಿವಾರಣೆ ಆಗ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ
ಹಲವಾರು ರೀತಿಯ ತಲೆನೋವುಗಳಿದೆ. ಯಾವುದೇ ತಲೆನೋವು ಬಂತು ಅಂತಂದರೆ ಒಂದು ಔಷಧಿನೋ ಮಾತ್ರೆನೋ ಇಂಜೆಕ್ಷನೋ ತೊಗೊಂಡು ನೀವು ನೆಗ್ಲೆಕ್ಟ್ ಮಾಡಬೇಡಿ, ನಿರ್ಲಕ್ಷ್ಯ ವಹಿಸಬೇಡಿ. ತಲೆನೋವು ಯಾವ ಭಾಗದಲ್ಲಿ ಬರ್ತಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ. ಆದರೂ ತಲೆನೋವಿತ್ತು ಅಂತಂದರೆ ಹತ್ತಿರವಿರ್ತಕ್ಕಂಥ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಔಷಧೋಪಚಾರಗಳನ್ನ ಮಾಡಿಕೊಂಡು ಆರೋಗ್ಯದಿಂದಿರಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.